ಭೂತಗಳು ತಿರುಗಾಡ್ತಿದ್ವು ಅಂದ್ರೆ ನಾವ್ಯಾಕೆ ಬದುಕ್ಬೇಕಂತ ಈ ಜಗತ್ತೊಳಗೆ. ನಿಮ್ಗೆ ಆಶ್ಚರ್ಯ ಅನಿಸ್ತದ ಅದಕ್ಕೊಂದು ಆ ಭೂತಗಳು ಬೀಳೋದಕ್ಕ ಕಲ್ಲು ಬೀಳೋದಕ್ಕ ಮನಿಯೊಳಗ ನಮ್ಮ ಮನಿಯೊಳಗೆ ಮ್ಯಾಗ ಈ XYZ ನ ಹೆಸರು ಹೇಳಲ್ಲ, ಅವ್ರಿಗೆ ಬರೇ ರಕ್ತದ ಕಲಿ ಬಿಡ್ತಿದ್ವು. ರಕ್ತದ ಕಲಿ ಬಿಲಿ ಅವ್ರು ಎಲ್ಲೆಲ್ಲಿ ಇಲ್ಲಿ ಸಾತ್ಕೆಡ್ಕ್ ಹೋಗಿ ಬಂದ್ರು, ಅಲ್ಲಿ ಹೋಗಿ ಬಂದ್ರು, ಇಲ್ಲಿ ಹೋಗಿ ಬಂದ್ರು, ಎಲ್ಲೆಲ್ಲೋ 108 ಕಡೆ ಹೋಗಿ ಬಂದ್ರು ಸರ್. ಎದಕ್ಕ ರಕ್ತದ ನಮ್ ಮಾಡ್ಸ್ಯಾರ್ರಿ, ನಮ್ ಮಾಡ್ಸ್ಯಾರ ನಡೆದಂತ ಘಟನೆ ಇದು. ಮಾಡ್ಸ್ಯಾರ್ರಿ ಯಾರು ಮಾಡ್ಸ್ಯಾರ? ಅವ ಮಾಡಿಸ್ತವ, ಅವ ಎಲ್ಲ ಹೇಳವ ಇಲ್ಲ 100 ಪೂಜೆ ಮಾಡ್ಬೇಕು, ಅದು ಮಾಡ್ಬೇಕು, ಇವ್ರ ಹತ್ರ ಒಂದ್ 20, 40, 50 ಸಾವಿರ ರೂಪಾಯಿ ಹಿಡಿದು ಏನೂ ಆಗಲ್ಲ, ಮತ್ತೆ ಹೆಂಗ್ ಕಾರ್ ಬೆಳೋದು ಹಂಗೆ ಬೆಳಗತ್ತಿದ್ ಅವ್ರಿಗೆ ಕಲಿ ಬೆಳಗತ್ತಿದ್. ಏನಿಲ್ಲ ಪುಣ್ಯಾತ್ಮನಿ. ನಾ ಒಂದಿನ ಹೇಳ್ದೆ ಅವ್ನಿಗೆ, ಮ್ಯಾಗ ಹೋದೆ ನೋಡ್ದೆ, ನಾನು ಒಂದಿನ ಮ್ಯಾಗ ಮನ್ಕೊಂಡಿದ್ದೆ, ಮ್ಯಾಳಿ ಮ್ಯಾಗ ಮನ್ಕೋತದ ಹುಡುಗದು, ನಾನು ಮ್ಯಾಳಿ ಮ್ಯಾಗ ಮನ್ಕೊಂಡಿದ್ದೆ. ದೊಡ್ಡ ಸೊಳ್ಳೆ ಅದಾವ ಸರ್. ಒಂದಿನ ನೋಡ್ದೆ ಸಿಕ್ಕಾಪುಟಿ ಸೊಳ್ಳೆ ಅದಾವ, ಕಡ್ಲಿಗತ್ತವ ನಾನು ಮನ್ಕೊಳ್ಳಾರೆ ಹುಡ್ಕೋತ ಕೆಳಗ್ ಬಂದೆ. ಅವ ಬಿಳಿ ಲುಂಗಿ ಹಚ್ಕೊಂಡ್ ಮನ್ಕೋತಿದ್ದ, ಆ ಹುಡುಗ ಹಚ್ಕೊಂಡು ಅದ್ರ ಮ್ಯಾಗ ಬಿತ್ತು ಅಂದ್ರೆ ಬ್ಯಾಸಿಗೆ ಟೈಮ್ ಅದು ಇದು ಆತಂತ ಸೆಕೆ ಆತಂದ್ರೆ ಬಿಳಿ ಲುಂಗಿ ಹಚ್ಕೋತಿದ್ದ. ಅದು ಆ ಬಿಳಿ ಲುಂಗಿ ಏನ್ ಮಾಡ್ತಿದ್ದ, ಮತ್ತು ದೊಡ್ಡ ಸೊಳ್ಳೆಗಳು ಯಾವಾಗ ಹುಡ್ಕೋತಿದ್ದು. ಇನ್ನೊಂದು ಸೊಳ್ಳೆ ಅದು ನಿಮ್ಗೆ ಗೊತ್ತಿರ್ಲಿ, ಹಗಲತ್ ನಮ್ ಕೈ ಸಿಗಲ್ಲವು, ರಾತ್ರಿ ನಮ್ ಮನ್ಕೊಂಡಾಗ ನಮ್ ಮ್ಯಾಗ ಕೂತ್ಕೊಂಡು ಪಟ್ ಅಂತ ಹುಡ್ಕೊಂಡೆ ಒಂದು ರಕ್ತನೇ ಬರುತ್ತೆ. ಬಹಳ ಲಘು ಸಿಗ್ತಾವ, ಗಮನಿಸರಿ ಅದು. ಅದು ಅವ ಹೊಡ್ಕೋತಿದ್ದ, ಅವ ಗೊತ್ತಿಲ್ಲಾರೆ ಹುಡ್ಕೋತಿದ್ದ. ಅದು ಎಲ್ಲವೂ ಬಿಳಿ ಈ ಡಾಟ್ 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 ಮುಂಜಾನೆ ಅಂಟ್ಲೆ ರಕ್ತ ಬರ್ತಿತ್ತು. ಯಾರೋ ಮಾಡ್ಸ್ಯಾರ ರಕ್ತ ಅಂದ್ ಹಾಕ್ಯಾರ ಅಂತಿದ್ರು. ನಾನು ಹೇಳ್ದೆ ಇದು ಸೊಳ್ಳೆಯಿಂದ ಆಗದ್ದು ಅಂತಂದಾಕ್ರೆ ಗೊತ್ತಾಯ್ತವ್ರಿ. ಅವತ್ತಿನಿಂದ ಅವ ಮನ್ಕೊಳ್ಳೋದಲ್ಲಿ ಬಿಟ್ಟ ಮನ್ಯಾಗ ಮನ್ಕೊಂಡ ಸೊಳ್ಳೆ ಬತ್ತಿ ಹಚ್ಚಿ ಮನ್ಕೊಂಡ ಯಾವ ರಕ್ತ ಕಲ್ಲಿ ಬೀಳಿಲ್ಲ. ನೋಡ್ರಿ ಎಷ್ಟು ಸಿಂಪಲ್. ಭಾಳ ಸರಳ ಇರ್ತಾವು, ಭಾಳ ಸಣ್ಣ ಇರ್ತಾವ, ಆದ್ರೆ ಮಾನಸಿಕ ಕಾಯಿಲೆ ಮಾಡ್ಕೊಂಡಿರ್ತಾವ ಅನ್ನೋದು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಮನಸ್ಸಿನ ನೀವು ಸರಳೀಕರಣ ಒಂದು ಸೂತ್ರ ಹೇಳ್ಬಿಡ್ತೀನಿ. ಲಿವ್ ವಿತ್ ಪ್ರೆಸೆಂಟ್, ಡೋಂಟ್ ಲಿವ್ ವಿತ್ ಪಾಸ್ಟ್ ಅಂಡ್ ಫ್ಯೂಚರ್. ಹಿಂದೆ ಮುಂದೆ ಬದುಕ್ಬೇಡ್ರಿ, ವಾಸ್ತವ್ಯದಲ್ಲಿ ಬದುಕ್ರಿ. ಒಂದು ನಂಬಿಕೆ ಇರ್ಲಿ, ಶರಣರ ವಿಚಾರಧಾರೆಗಳನ್ನ ನಿಮ್ ಜೀವನದೊಳಗೆ ಅಳವಡಿಸ್ಕೋರಿ. ಯಾವ ಮೌಢ್ಯಗಳು ನಿಮ್ಮ ಹತ್ರ ಸುಳಂಗೆ ಇಲ್ಲ, ಹೌದಾ ಇಲ್ರಿ? ಅದಕ್ಕೆ ಶರಣರ ವಿಚಾರಧಾರೆಗಳನ್ನ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಮೌಢ್ಯವನ್ನ ಹೊರದೊಡ್ಡುವುದು ಒಂದೇ ಕೆಲಸ. ಆದ್ರೆ ಎರಡನೇದ್ದು, ಇಂಥ ಮಾನಸಿಕ ಸಣ್ಣ ಸಣ್ಣ ಖಿನ್ನತೆಗಳನ್ನ ನಿಮ್ಗೆ ಏನಾದ್ರೂ ಬಂದಾಗ ತಕ್ಷಣ ಜ್ಞಾನಿಗಳ ಹತ್ರ ಅಥವಾ ನಿಮ್ಮ ಸಂಪರ್ಕದ ಹತ್ರ, ಯಾರಾದ್ರೂ ತಿಳುವಳಿಕೆ ಇದ್ದವ್ರ ಹತ್ರ ಸಂಪರ್ಕಿಸ್ಬೇಕು. ನನಗಿಲ್ರಿ, ನಾ ಬಹಳ ಆರಾಮಿದ್ದೇನ್ರಿ. ಮ್ಯಾಗ ತೋರ್ಸೋದು ಮ್ಯಾಗ ಆರಾಮಿದ್ದೇನ್ರಿ, ಮುಖ ಎಲ್ಲ ಆರಾಮ ಇರ್ತದ, ಒಳಗಿದ್ರ ಕುದೀತಿರ್ತದ. 100 ಮಂದಿಗೆ ಯಾರಿಗಿಲ್ಲ ಅಂತೀರಿ, ಇಲ್ಲಿ ಕೂತವ್ರಿಗೆ ಸಮಸ್ಯೆ ಇರ್ತಾವ. ಯಾಕ್ರಿ ಮೇಡಮ್ ಇರಲ್ರಿ? ಅದಾವ್ ಇದ್ದೇ ಅದಾವ 100ಕ್ಕೆ ಹೇಳ್ಕೊಳಕಾಗಲ್ಲ. ನನಗೂ ಅದಾವ 100 ಸಮಸ್ಯೆ. ಇಲ್ಲ ಅಂತೀರೇನ್? ಯಾರಿಗಿಲ್ಲ ಅನ್ಬೇಡ್ರಿ, ನಾನು ಹಿಡ್ಕೊಂಡು ಹೇಳ್ತೀನಿ. ಮತ್ತೆ ಎಲ್ಲರಿಗೂ 100 ಸಮಸ್ಯೆಗಳು ಇರ್ತಾವ ಸರ್. ಆದ್ರ ಹೇಳ್ಕೊಳಲ್ಲ ಯಾರು. ಹೇಳ್ಕೊಂಡ್ರೆ ಮಾನ ಮರ್ಯಾದೆ ಹೋಗ್ತದೋ ಏನೋ, ಏನಾಗ್ತದೋ ಏನೋ. ಇವು ಏನು ಗೌಪ್ಯ ಸಮಸ್ಯೆಗಳು ಇರ್ತಾವಲ್ಲ, ಅವು ಎಷ್ಟೆಷ್ಟು ಜೀವಗಳನ್ನ ತೆಗೆದುಕೊಂಡಂತ ಉದಾಹರಣೆಗಳದಾವು. ಹಾಗಾಗಿ ದಯವಿಟ್ಟು ಮಾನಸಿಕ ಕಾಯಿಲೆಗಳನ್ನ, ಖಿನ್ನತೆಯಿಂದ ಹೊರಗೆ ಬರ್ಬೇಕು, ಮೌಢ್ಯದಿಂದ ಮಾಡಿಸೋದು ಇತ್ತು ಮಾಡಿಸಿ ಮೇಡಮ್ ಇಲ್ಲಿ ಕೂತವ್ರೆಲ್ಲ ಅಂತಿರ್ಲಿ ನೀವು ಮಾಡ್ಸ್ಯಾರಿ ಮನಿ. ಮತ್ ಮಾಡ್ಸಂಗಿತ್ತಂದ್ರ ಹೊಲ ಮನಿ ಎಲ್ಲ ಮತ್ ಆರಾಮಾಗಿ ಮಗ್ಲಕ್ಕಿಂದ ಇದು ಒಂದ್ ಮನಿ ನಮ್ಮದ್ ಮಾಡ್ಕೊಂಡ್ಬಿಡನ್ರಿ. ನಾಡಿ ನಿಂಬಿಕಾಯಿ ಕ್ಯಾರ್ ಹಾಕೊಂಡು ರೆಡಿ ಮಾಡ್ಕೋರಿ. ನಿಂಬಿಕಾಯಿ ಕ್ಯಾರ್ ಹಾಕೊಂಡು ಹಿಂಗ್ ಲೈನ್ ಹಚ್ಚಿ ಹುಡ್ಕೊಂಡು ಹೋಗ್ಬಿಡನ್ ಮನಿಗಳು. ಶಾಪುರ್ ನಮ್ದೇ ಆಗ್ತದ. ಮುಂದಿನ MLA ಶರಣಬಸಪ್ಪ ಅವ್ರು ಆಗಲ್ರಿ, ನೆಕ್ಸ್ಟ್ ನಾನೇ. ವಂಡರ್ಫುಲ್, ಹೌದಲ್? ಯಾಕೆ ದುಡಿಬೇಕ್ರಿ? ಇಲ್ಲಿ ಕೂತವ್ರು ಹೊಲ ಇಲ್ಲ ಯಾಕೆ ಮಾಡ್ತೀರಿ ನೀವೆಲ್ಲ? ಹಿಂದಿಟ್ಟು ಇದು ಅದು ಹಾಕಿಲ್ರಿ, ಯಾಕೆ ಮಾಡ್ತೀರಿ? ಮಗ್ಲಿಗಿನ ಹೊಲ ಒಂದು ಕ್ಯಾರ ನಿಂಬಿಕೆ ಹಾಕ್ರಿ, ಖಲಾಸ್ ಬತ್ ಮಗ್ಲಿಗಿನ ಹೊಲನೇ. ಎಷ್ಟು ಹೈರಾಣಾಗಿ ದುಡ್ದು ಹಿಂಗ ಯಾರು ಮಾಡ್ತಾರ್ರಿ? ಮಾಡ್ಸವ್ ಅವಕ್ಕೆ ಗೊತ್ತಿಲ್ಲ. ಒಂದೆರಡು ಕಪಾಳಿ ಕೊಟ್ಟು ಹೇಳ್ರಿ, ಅವಕ್ಕೆ ಒಂದೆರಡು ಬರಿ ಕೊಟ್ಟು ಹೇಳ್ರಿ, ಎಲ್ಲಿ ಮಾಡ್ತಾವ ಮಣ್ಣು? ಏನು ಮಾಡಲ್ಲ ಅವು ಹೊಟ್ಟಿ ಪಾಡಿಗಾಗಿ ಅವು ಜೀವನ ಮಾಡ್ತಿರ್ತಾವ. ಸರಳ ವಾಸ್ತು ಹೇಳ್ದವನೇ ಅವನು ಸರಳ ವಾಸ್ತುನೇ ಗೊತ್ತಾಗ್ಲಿಲ್ಲ. ಯಾರಿಗೂ ಯಾವ ಜಗತ್ತಿನ ನಿಯಮನ ಗೊತ್ತಾಗಿಲ್ಲ. ಇರೋತನ ಆರಾಮಾಗಿ ಚಂದಾಗಿ ಇವತ್ತು ಉಂಡು ಇವತ್ತು ಆರಾಮಾಗಿರೋದು. ಏನಿದ್ದಿರಲ್ಲ ನಾವು ನೀವು ನಿಮ್ಮ ಮುಖ ನಾವು ನೋಡ್ಕೋತ ಆರಾಮಾಗಿ. ಈಗ ಏನ್ಲಿ ನಾವು ಮನೆಗೆ ಹೋಗಿ ಏನಿಟ್ಟಿನ ಬೊಗಣೆಗೆ ಏನಿಟ್ಟಿನ ಹತ್ತಗತ್ತ ಅಂದ್ರೆ ಇದನ್ನ ಓದ್ತದ ಅದನ್ನು ಹತ್ತಿ ಹೋಗಿರ್ತದೆ. ಇಲ್ಲಿ ಏನು ಕಿವ್ಯಾಗ್ನು ಏನು ಹೋಗಲ್ಲ. ಅದಕ್ಕೆ ವಾಸ್ತವದಲ್ಲಿ ಬದುಕೋದನ್ನ ಕಲೀರಿ, ಸಮಸ್ಯೆಗಳಿಂದ ದೂರ ಇರೋರಿ. ಆದಷ್ಟು ಮೌಢ್ಯಗಳಿಂದ ದೂರ ಇರ್ಲಿಕ್ಕೆ ಒಂದೇ ಸರಳೀಕರಣವಾಗಿರ್ತಕ್ಕಂಥ ಸೂತ್ರ. ನಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಅವರು ಬಹಳ ಅದ್ಭುತವಾದಂತ ಕೆಲಸಗಳನ್ನ ಮಾಡ್ತಾ ಈ ಬಸವ ಬೆಳಕು ಅನ್ನೋ ಕಾರ್ಯಕ್ರಮವನ್ನ ನಡೆಸ್ತಾ ಇದರಡಿಯಲ್ಲಿ ನಿಮ್ಮೆಲ್ಲರಿಗೂ ಜ್ಞಾನ ದೀಪವನ್ನ ನೀಡ್ತಾ ಇದ್ದಾರೆ.